ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇವತ್ತು ಚಿನ್ನಿ ಮೈಸೂರಿಗೆ ವಾಪಸ್ ಹೋಗ್ತಾ ಇದ್ದಾಳೆ. ಮಂಡೇ ಹೋಗ್ತೀನಿ ಅಂತ ಹೇಳಿದ್ಲು. ಆಮೇಲೆ ಎಕ್ಸಾಮ್ ಇದೆ ಅಂತ ಹೇಳಿ, ಓದ್ಕೊತೀನಿ ಅಂತ ಹೇಳಿ ಇವತ್ತೇ ಹೊರಟ್ಲು. ಅವಳಿಗೆ ಹುಷಾರಿಲ್ಲದೆ ಬಂದಿದ್ಲಲ್ಲ, ಅವಳು ಸ್ವಲ್ಪ ಆರಾಮ ಆಗಿದ್ಲು. ನನಗೂ ಕೂಡ ಸುಸ್ತು ಸ್ವಲ್ಪ ಸ್ವಲ್ಪ ಕಮ್ಮಿ ಆಗ್ತಾ ಇತ್ತು. ಅವಳು ಹೋಗ್ತೀನಿ ಅಂದಲ್ವ, ಹಾಗೆ ತಿಂಡಿಗೂ ಕೂಡ ನಾನು ರೆಡಿ ಮಾಡ್ಕೊಂಡಿದ್ದೆ. ನಮ್ಮ ಮನೆಯವ್ರು ಮಾಡೋದು ಬೇಡ ಬಿಡೋ, ಹೋಟ್ಲಲ್ಲೇ ಕೊಟ್ಟು ಕಳ್ಸೋಣ ಅಂತ ಅಂದರು. ನೆನ್ನೆ ಚಪಾತಿ ಗ್ರೇವಿ ಮಾಡಿದ್ದೆ ಅಲ್ಲ, ಅದು ಗ್ರೇವಿ ಸ್ವಲ್ಪ ಉಳಿದಿತ್ತು. ಅದಕ್ಕೆ ನಾನು ಸ್ವಲ್ಪ ಪನ್ನೀರನ್ನು ಜಾಸ್ತಿ ಹೆಚ್ಚಿ ಹಾಕಿದೆ. ಹಾಗೆ ಇಡ್ಲಿಗೆ ರೆಡಿ ಮಾಡಿದ್ದೆ. ಮತ್ತು ನಮ್ಮ ಗಿಡದಲ್ಲೇ ಟೊಮೆಟೊ ಕಾಯಿ ಬಿಟ್ಟಿತ್ತು, ಅದನ್ನು ಚಿನ್ನಿ ಕೊಯ್ದು ಇಟ್ಟಿದ್ಲು. ಅದನ್ನು ನಾನು ಹುರಿದು ಕೂಡ ಇಟ್ಟಿದ್ದೆ ರಾತ್ರಿಯೇ. ಯಾಕಂದರೆ ಬೆಳಗ್ಗೆ ಎದ್ದು ಈ ಕೆಲಸನೂ ಮಾಡುತ್ತಾ ಆ ಕೆಲಸನೂ ಮಾಡೋಕ್ಕಾಗಲ್ಲ ಅಂತ ರಾತ್ರಿಯೇ ನಾನು ಹುರಿದಿದ್ದೆ. ಅದಕ್ಕೆ ನಾನು ಚೂರು ಬಿಸಿ ಮಾಡಿ ನಾನು ಕಾಯಿ ತುರಿ ಒಂದು ಹಾಕಿರಲಿಲ್ಲ, ಕಾಯಿ ತುರಿ ಹಾಕಿ ಬಿಸಿ ಮಾಡಿ ಹಾಗೆ ಮತ್ತೆ ಅದನ್ನು ಇಟ್ಟಿದ್ದೀನಿ. ಚಿನ್ನಿಗೆ ಸ್ವಲ್ಪ ಈರುಳ್ಳಿ ಇಡ್ಲಿ ಇಷ್ಟ ಆಗುತ್ತೆ, ಹಾಗಾಗಿ ಈರುಳ್ಳಿ ಹಾಕಿ ಇಡ್ಲಿ ಮಾಡೋಣ ಅಂತ ಈರುಳ್ಳಿನೂ ಕೂಡ ಹೆಚ್ಚುತ್ತಾ ಇದ್ದೀನಿ. ಪಾತ್ರೆನೂ ಅಷ್ಟೇ ಒರೆಸೋದಿತ್ತು, ಅದನ್ನು ಕೂಡ ಒರೆಸಿ ಎಲ್ಲ ತೆಗೆದು ಇಡಬೇಕು. ಬೇಗ 4:45ಗೆ ಹೇಳೋಣ ಅಂತ ಅಂದ್ಕೊಂಡೆ, ಆದರೆ ಹೇಳೋಕ್ಕೆ ಆಗಲಿಲ್ಲ. ಯಾಕಂದರೆ ಚಿನ್ನಿ ಟ್ರೈನು ಈಗ ಬೇಗ ಬರುತ್ತೆ, ತಲುಪೋದು ಮಾತ್ರ ಅದೇ ಟೈಮಿಗೆ ಹೋಗಿ ತಲುಪುತ್ತೆ. ಮುಂಚೆಲ್ಲ 7:45 ಇತ್ತು ಟ್ರೈನು, ಇವಾಗ 6:45ಗೆ ಟ್ರೈನ್ ಬರುತ್ತೆ. ಅದೇ ಅವಳು ನೋಡ್ತಾ ಇದ್ಲು ಎಷ್ಟೊತ್ತಿಗೆ ಬರುತ್ತೆ ಏನು ಎತ್ತ ಅಂತ ಹೇಳಿ. ಟ್ರೈನ್ ಈ ಸಲ ಬೇಗನೆ ಬಂತು. ನಮ್ಮನೆಯವರು ಬಿಡೋಕ್ಕೆ ಹೋದಾಗ ಬೆಂಗಳೂರು ಟ್ರೈನ್ ಹೋಯ್ತಂತೆ. ಇವ್ರಿಗೆ ಹೆದರಿಕೆ ಆಗಿಬಿಡ್ತಂತೆ, ಯಾಕಂದರೆ ಅಲ್ಲಿ ಗೇಟ್ ಹಾಕ್ತಾರೆ, ಅರಸಾಳು ಅಂತ ಇದೆ. ಗೇಟ್ ಹಾಕಿದ್ರೆ ನಮಗೆ ಆ ಕಡೆ ಹೋಗೋಕ್ಕಾಗಲ್ಲ. ಹಾಗಾಗಿ ನಮ್ಮನೆಯವರು ಒಂದು ಸ್ವಲ್ಪ ಬೇಗ ಹೋಗೋದು. ಆದರೆ ಚಿನ್ನಿ ಸ್ವಲ್ಪ ಲೇಟಾಗಿ ಹೋಗೋಣ ಡ್ಯಾಡಿ, ನೀವು ಯಾವಾಗಲೂ ಬೇಗ ಕರ್ಕೊಂಡು ಹೋಗ್ತೀರಾ ಅಂತ ಹೇಳ್ತಾ ಇರ್ತಾಳೆ. ಆದರೆ ನಮ್ಮನೆಯವ್ರು ಮಾತ್ರ ಹಾಗಲ್ಲ, ಬೇಗನೆ ಕರ್ಕೊಂಡು ಹೋಗಿಬಿಡ್ತಾರೆ. ಮತ್ತು ಟೈಮ್ ತಪ್ಪಿ ಹೋಗಬಾರ್ದು ಅಂತ. ಇಲ್ಲಾಂದರೆ ನಾವು ಮತ್ತೆ ಅವಳನ್ನ ಶಿವಮೊಗ್ಗ ಹೋಗಬೇಕು ಟ್ರೈನ್ ಹತ್ಸೋಕ್ಕೆ. 11 ಗಂಟೆ 11:15ಗೇನೋ ಇದೆ, ಒಂದು ಸಲ ಹತ್ಸೋಕ್ಕೆ ಹೋಗಿದ್ವಿ. ಇಲ್ಲಾಂದರೆ ಬಸ್ಸಿಗೆ ಹೋಗಬೇಕು. ನಮಗೆ ಬಸ್ಸಿಗೆ ಕಳ್ಸೋಕೆ ಅಷ್ಟೊಂದು ಇಷ್ಟ ಆಗಲ್ಲ. ಅವಳು ಒಂದು ಸಲ ಬಸ್ಸಿಗೆ ಬಂದಿದ್ಲಲ್ವ, ಆವಾಗ ಅವರು ಕಂಡಕ್ಟ್ರು ಕೂಡ ಹೇಳಿದ್ರಂತೆ, ಬಸ್ಸಿಗೆ ಬರಬೇಡಮ್ಮ, ನೀನು ಟ್ರೈನಿಗೆ ಹೋಗು, ನಿಂಗೆ ಅದೇ ಆರಾಮಾಗುತ್ತೆ ಅಂತ ಹೇಳಿದ್ರಂತೆ. ಅವಳಿಗೂ ಗೊತ್ತಾಗಿದೆ, ಬಸ್ ಯಾವಾಗಲೂ ಕುಣಿಯೋಳವಳು, ಬಸ್ಸಿಗೆ ಬರ್ತೀನಿ ಅಂತ. ಒಂದು ಸಲ ಟ್ರೈನ್ ತಪ್ಪಿಸ್ಕೊಂಡು ಬಸ್ಸಿಗೆ ಬಂದಮೇಲೆ ಅವಳಿಗೆ ಗೊತ್ತಾಗಿದೆ ಬಸ್ಸಿಗೆ ಇನ್ನು ಬರೋಕ್ಕಾಗಲ್ಲ ಅಂತ. ಯಾಕಂದರೆ ಅದೆಲ್ಲ ಗೌರ್ಮೆಂಟ್ ಬಸ್ ಆದ್ದರಿಂದ ಎಲ್ಲ ಬಸ್ ಸ್ಟ್ಯಾಂಡ್ಗಳಿಗೂ ಹೋಗಿ ಬರುತ್ತೆ. ರಾತ್ರಿ ಆದರೆ ಗೊತ್ತಾಗಲ್ಲ. ಇವಳು ಹತ್ತಿದ್ದು ಬೆಳಗ್ಗೆ 9 ಗಂಟೆಗೇನೋ, ಬರೋಷ್ಟೊತ್ತಿಗೆ 5 ಗಂಟೆನೋ 6 ಗಂಟೆನೋ ಆಗಿತ್ತು. ಶಿವಮೊಗ್ಗದಿಂದ ಅವಳೇ ಒಬ್ಬಳೇ ಬಂದಳು, ನಾವೇನು ಕರಿಯಕ್ಕೆ ಹೋಗಲಿಲ್ಲ. ಒಂದೊಂದ್ಸಲ ಅಂತಾಳೆ, ರಾತ್ರಿ ಟ್ರೈನ್ ಹತ್ತತೀನಿ ಇಲ್ಲಿಂದ, ಇಲ್ಲ ರಾತ್ರಿ ಟ್ರೈನಿಗೆ ಅಲ್ಲಿಂದ ಬರ್ತೀನಿ ಅಂತ. ನಮ್ಮನೆಯವ್ರ ಮಾತ್ರ ನೀವು ರಾತ್ರಿ ಟ್ರೈನಿಗೆ ಏನಾದರೂ ಬರೋದು ಬೇಡ ಅಂತ ಬೈತಾರೆ. ಒಂಥರ ಸೇಫ್ ಅಲ್ಲ ಅಂತ ತುಂಬ ಜನ ಓಡಾಡ್ತಾರೆ. ಆದರೆ ಮೊನ್ನೆ ಈ ನಮ್ಮ ರೈಲ್ವೆ ಇದರಲ್ಲೇ ಸ್ವಲ್ಪ ಏನೇನೋ ಇನ್ಸಿಡೆಂಟ್ಗಳಾಯಿತು. ಅದಾದಮೇಲಂತೂ ನಮ್ಮ ಮನೆಯವರು ಬಿಲ್ಕುಲ್ ಒಪ್ಪಲ್ಲ, ಅವಳನ್ನ ಕಳ್ಸೋಕ್ಕೂ ಒಪ್ಪಲ್ಲ, ಅಲ್ಲಿಂದ ಬರೋಕ್ಕೂ ಒಪ್ಪಲ್ಲ. ಹಾಗೆ ನಮ್ಮ ಮನೆಯವರು ಕಲ್ಲಂಗಡಿ ಹಣ್ಣನ್ನು ತಂದಿದ್ದರು, ಅದನ್ನು ಸ್ವಲ್ಪ ಹೆಚ್ಚಿ ಹಾಕೋಣ ಅಂತ ಹೆಚ್ಚುತ್ತಾ ಇದ್ದಾರೆ. ನೆನ್ನೆ ನಾನು ಚಿನ್ನಿ ಅರ್ಧ ಹೆಚ್ಚಿ ತಿಂದಿದ್ವಿ. ಇದು ಅಷ್ಟೊಂದು ಚೆನ್ನಾಗಿರಲಿಲ್ಲ. ನಾವು ಅವತ್ತು ಮದುವೆ ಮನೆಗೆ ಹೋಗಿದ್ವಿ ಅಲ್ಲ, ಅಲ್ಲಿ ಶಿಕಾರಿಪುರದಲ್ಲೋ ಎಲ್ಲೋ ಮಾರ್ತಾಯಿದ್ರು. ಆವಾಗ 3 ಕಲ್ಲಂಗಡಿ ಹಣ್ಣು ತಂದಿದ್ವಿ. ಅದರಲ್ಲಿ 2 ಚೆನ್ನಾಗಿತ್ತು, ಓಕೆ ಇತ್ತು. ಇದು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಆದರೆ ಅವಳಿಗೆ ಟ್ರೈನಲ್ಲಿ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತಲ್ವ, ಅದಕ್ಕೇ ಕಲ್ಲಂಗಡಿ ಹಣ್ಣನ್ನು ಹೆಚ್ಚುತ್ತಾ ಇದ್ದಾರೆ. ಅರ್ಧ ಹೆಚ್ಚಿ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಈಗ ಅದೇ ಅರ್ಧ ಹೆಚ್ಚುತ್ತಾ ಇದ್ದಾರೆ. ನಾನು ಈ ಕಡೆ ಅವಳಿಗೆ ಟೊಮೆಟೊಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ಹಾಗೆ ಇಡ್ಲಿನೂ ಕೂಡ ನಾನು ಬೇಯೋದಕ್ಕೆ ಇಟ್ಟಿದ್ದೀನಿ. ಮತ್ತು ನಮ್ಮ ಮನೆಯವ್ರಿಗೂ ಹುಷಾರಿರಲಿಲ್ಲಲ್ಲ, ಅದಕ್ಕೆ ನೀವು 1-2 ಇಡ್ಲಿನ ತಿಂದುಬಿಡಿ ಅಂತ ಅಂದೆ. ಅವರು ಊಟ ತಿಂಡಿ ಇನ್ನೂ ಸರಿಯಾಗಿ ಮಾಡ್ತಾ ಇಲ್ಲ. ಹಾಗಾಗಿ ಇಡ್ಲಿನ ಸ್ವಲ್ಪ ನಾನು ಜಾಸ್ತಿ ಬೇಯಕ್ಕೆ ಹಾಕಿದ್ದೆ. ಮತ್ತು ಚಿನ್ನಿಗೂ ಅಷ್ಟೇ. ಚಿನ್ನಿ ನಾನು ರಾತ್ರಿ ಅಲ್ಲಿ ಹೋದ್ಮೇಲೂ ನನಗೆ ಚಪಾತಿ ತಿಂತೀನಿ, ಇಲ್ಲಿ ಇಡ್ಲಿನೇ ತಿಂತೀನಿ ಅಂತ ಹೇಳಿದ್ಲು. ಹಾಗಾಗಿ ಇಡ್ಲಿನೇ ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ.
ಈ ಸಲ ಚಿನ್ನಿ ಬಂದಾಗ ನಮಗೆ ಅಷ್ಟೊಂದು ಟೈಮ್ ಪಾಸ್ ಮಾಡೋಕ್ಕಾಗಲಿಲ್ಲ ಅವಳ ಜೊತೆಗೆ. ತುಂಬ ಆಸೆಯಿಂದ ಅವಳನ್ನ ಕರೆಸ್ಕೊಂಡ್ವಿ, ಆದರೆ ಅದು ನನಗೂ ಹುಷಾರಿಲ್ಲ, ಅವರಿಗೂ ಹುಷಾರಿಲ್ದಂಗಾಗಿ ನಮಗೆ ಸ್ವಲ್ಪ ಏನೂ ಅನ್ನಿಸ್ಲೇ ಇಲ್ಲ ಅವಳು ಬಂದಿದ್ದು ಹೋಗಿದ್ದು ಅಂತ. ಅದೇ ಮತ್ತೆ ಬರ್ತೀನಿ, ಶ್ರೇಯೂ ಬರೋದಿದೆಯಲ್ಲ ಅದಕ್ಕೆ ಬರ್ತೀನಿ ಅಂತ ಹೇಳಿದ್ಲು. ಶ್ರೇಯು ಬರೋ ಟೈಮಿಗೆ ಇಲ್ಲ ಶ್ರೇಯನ ಕರಿಯೋಕ್ಕಾದರೂ ಬರ್ತೀನಿ ಅಂತ ಹೇಳ್ತಾ ಇದ್ಲು. ನೋಡ್ಬೇಕದು ಏನೇನು ಆಗುತ್ತೆ ಏನು ಎತ್ತ ಅಂತ. ಈ ವಿಡಿಯೋ ಪಬ್ಲಿಷ್ ಆಗೋಷ್ಟೊತ್ತಿಗೆ ಶ್ರೇಯೂ ಬಂದಿರ್ತಾನೆ, ನಿಜವಾಗ್ಲೂ 100% ಬಂದಿರ್ತಾನೆ. ಚಪಾತಿನೂ ನಾನು ಬೇಯಿಸಿದ್ದೆ, ನಾನೆಲ್ಲ ರೆಡಿ ಮಾಡ್ತೀನಿ, ನಮ್ಮ ಮನೆಯವರೆಲ್ಲ ಪ್ಯಾಕ್ ಮಾಡ್ತಾರೆ ಚಿನ್ನಿಗೆ. ಚಿನ್ನಿ ನಂಗೆ ತುಂಬ ಕರೆದ್ಲು, ಟ್ರೈನಿಗೆ ಹತ್ಸಿ ಬರ್ಬೋದು ಬಾ ಬಾ ಅಂತ ಕರೆದ್ಲು. ಮತ್ತು ನಮ್ಮ ಮನೆಯವ್ರಿಗೂ ಊರಲ್ಲಿ ಕೆಲಸ ಇರುತ್ತೆ, ಮತ್ತು ಯಾಕೋ ಗೊತ್ತಿಲ್ಲ ನನಗೂ ಹೋಗಬೇಕು ಅಂತ ಅನ್ನಿಸ್ಲಿಲ್ಲ. ಕೆಲಸನೂ ಮನೆಯದೆಲ್ಲ ಇರುತ್ತೆ ಅಲ್ವಾ, ಅದಕ್ಕೇ. ಮತ್ತು ಮದುವೆ ಮನೆಗೆ ಹೋಗಿ ಬಂದಿರೋದು ಬಟ್ಟೆಗಳು ಹಾಗೆ ಇದ್ದಾವೆ, ಅವನ್ನೆಲ್ಲ ಇವತ್ತಾದರೂ ತೆಗೆದು ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಬರೋದು ಬಿಚ್ಚೋದು ಹಾಗೆ ನಾಲೆ ಮೇಲೆ ಹಾಕೋದು, ಆಮೇಲೆ ಹಾಗೆ ಮಡ್ಚೋದು ಇಡೋದು ಮಾಡಿದ್ದೀನಿ. ತೋರಿಸ್ತೀನಿ ಹೆಂಗಾಗಿದೆ ಅಂತ. ಮದುವೆ ಮನೆ ಮುಗಿದ ಮೇಲೆ ನಮ್ಮನೆ ಪರಿಸ್ಥಿತಿ ಹೆಂಗಾಗಿದೆ ಅಂತ. ಪಾಪ ಮದುವೆ ಮನೆ ಮಾಡಿದವ್ರ ಪರಿಸ್ಥಿತಿ ಹೆಂಗಾಗಿರಬಹುದು ಅಲ್ವಾ. ದಿನ ಬರೋದು ಬೆಳಗ್ಗೆ ಸಂಜೆ ಓಡು ಅದೇ ಕೆಲಸ ಆಗಿತ್ತು. ಅದಕ್ಕೆ ಚಿನ್ನಿ ಕರೆದ್ರು, ನಾನು ಹೋಗಲಿಲ್ಲ. ನಮ್ಮನೆಯವರು ಅಂದರು ಬಾ ಬೇಕಿದ್ದರೆ ನಾನು ವಾಪಸ್ ನಿನ್ನ ಬಿಟ್ಟು ಮತ್ತು ನಾನು ಊರಿಗೆ ಹೋಗ್ತೀನಿ ಅಂದರು. ಇಲ್ಲ ರೀ ನಾನು ಬರೋದಿಲ್ಲ ಅಂತ ಅಂದೆ. ಯಾಕಂದರೆ ನನ್ನದು ಕೆಲಸನೂ ಎಲ್ಲ ಆಗಿತ್ತಲ್ವ, ಹಾಗಾಗಿ ನಾನು ಇವತ್ತು ಸಾಂಬಾರೇನು ಮಾಡಲ್ಲ ರೀ. ಯಾಕಂದರೆ ಅವರು ಆಲ್ರೆಡಿ 2 ಇಡ್ಲಿ ತಿಂದಿರೋದಕ್ಕೆ ಅವ್ರು ಬಂದರೆ ನೀನು 2 ಇಡ್ಲಿ ತಿಂದಾರೋ, ಅದಕ್ಕೆ ಮತ್ತೆ ನಾನು ಸಾಂಬಾರೆಲ್ಲ ಮಾಡಲ್ಲ, ಬರೀ ಚಟ್ನಿ ಮಾತ್ರ ಮಾಡ್ತೀನಿ ಅಂತ ಅಂದೆ. ಆಯಿತು ಹಾಗೆ ಮಾಡು ಅಂತ ಹೇಳಿದ್ರು. ಯಾಕಂದರೆ ಮನೆ ಕೆಲಸ ತುಂಬ ಇದೆ, ಹಾಗಾಗಿ ಇವತ್ತು ಏನಾದರೂ ಆಗಲಿ ಅಟ್ಲೀಸ್ಟ್ ಒಂದು ಸ್ವಲ್ಪ ಮೇಲಾದರೂ ರೂಮನ್ನ ಮತ್ತು ಬಟ್ಟೆಗಳನ್ನ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಟೀ ಕೂಡ ಕುಡಿದೆ. ಆಮೇಲೆ ಮೇಲ್ಗಡೆ ಬೆಡ್ಶೀಟ್ ಕೂಡ ಚೇಂಜ್ ಮಾಡಬೇಕಾಗಿತ್ತು, ಅದಕ್ಕೇ ಅದನ್ನು ಕೂಡ ಎಲ್ಲ ಬದಲಾಯಿಸ್ತಾ ಇದ್ದೀನಿ. ಬೆಡ್ಡೆಲ್ಲ ಕ್ಲೀನ್ ಮಾಡಿದ್ದೀನಿ. ಈಗ ಪಿಲ್ಲೋ ಕವರು ಅದೆಲ್ಲ ತೆಗೆದು ವಾಷಿಂಗ್ ಮೆಷಿನಿಗೆ ಕೂಡ ಬಟ್ಟೆನ ಹಾಕಬೇಕು. ಸಂಜೆ ಹಾಕೋಣ ಅಂತ ಅಂದ್ಕೊಂಡೆ. ದಿನ ಸಂಜೆ ಆದ ತಕ್ಷಣ ಮಳೆ ಮೋಡ ಗುಡುಗು ಏಳುತ್ತೆ, ಅದಕ್ಕೇ ಬೆಳಗ್ಗೆನೇ ಹಾಕಿಬಿಡೋಣ ಅಂತ ಈಗ ಬೆಳಗ್ಗೆನೇ ಅದೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ನನ್ನ ಡ್ರೆಸ್ಸಿಂಗ್ ಟೇಬಲ್ ಕತೆ ನೋಡಿ ಹೆಂಗಾಗಿದೆ ಅಂತ. ಅರ್ಧ ಚಿನ್ನಿ ಈ ಥರ ಕೆದರಿದ್ದಾಳೆ, ನಾನೊಂದು ಸ್ವಲ್ಪ ಎಲ್ಲ ಕಿತ್ತು ಕೆದರಿದ್ದೀನಿ. ಈಗ ಇದನ್ನು ಕೂಡ ಕ್ಲೀನ್ ಮಾಡಿದೆ. ಅದಾದ ನಂತರ ನಾನೀಗ ಈ ಸೀರೆಗಳನ್ನ ಮಡ್ಚಿಟ್ಟಿದ್ದೆ ಅಲ್ಲ, ಅದನ್ನು ನೀಟ್ ಮಾಡಿ ಇವಾಗ ಬೀರಿಗಿಡ್ತೀನಿ. ಆದರೆ ಇವತ್ತು ಐರನ್ ಏನು ಮಾಡಲ್ಲ, ಇನ್ನೊಂದು ದಿನ ಯಾವತ್ತಾದರೂ ಮಧ್ಯಾಹ್ನದ ಟೈಮಲ್ಲಿ ಐರನ್ ಮಾಡೋಣ ಅಂತ. ಇದೆಲ್ಲದನ್ನು ನೀಟಾಗಿ ಜೋಡಿಸಿ ಇದೆಲ್ಲ ಒಣಗಿಸಿದ್ದೆ ನಾನು. ಸೀರೆ ಉಟ್ಟು ನಾನು ಬಿಚ್ಚಿದ ತಕ್ಷಣ ಒಂದು ಸಲ ಚೆನ್ನಾಗಿ ನಾಲೆ ಮೇಲೆ ಹಾಕ್ತೀನಿ. ಒಂದು ದಿನ ಬಿಸಿಲಿಗೆ ಹಾಕಕ್ಕೆ ಹೋಗಲ್ಲ. ರೇಷ್ಮೆ ಸೀರೆನ ವರ್ಷಕ್ಕೊಂದು ಸಲ ಬಿಸಿಲಿಗೆ ಹಾಕ್ತಾ ಇದ್ದೆ, ಇವಾಗ ಹಾಕದೆ 2 ವರ್ಷ ಆಗೇ ಹೋಯಿತು. ಈ ಸಲನಾದರೂ ಹಾಕೋಣ, ಚಿನ್ನಿ ಬಂದಾಗ ಯಾವತ್ತಾದರೂ ಒಂದಿನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕೆಲವೊಂದು ಸೀರೆಗಳೆಲ್ಲ ನೀಟಾಗಿ ಮಡಚಿದ್ದೆ, ಕೆಲವೊಂದೆಲ್ಲ ಹಾಗೆ ಹೆಂಗೆ ಬೇಕೋ ಹಾಗೆ ಮಡಚಿ ಇಟ್ಟು ಹೋಗಿದ್ದೆ. ಅದೆಲ್ಲದನ್ನು ಈಗ ನೀಟಾಗಿ ಮಡಚಿಬಿಟ್ಟು ಒಂದು ಕಡೆ ಇಡ್ತೀನಿ. ಇನ್ನೊಂದು ದಿನ ಯಾವತ್ತಾದರೂ ನನಗೆ ಟೈಮ್ ಆದಾಗ ಒಂದೊಂದು 2 ಸೀರೆಗಳನ್ನ ಐರನ್ ಮಾಡ್ತೀನಿ. ಇವತ್ತು ಬೆಳಗ್ಗೆ ನನಗೆ ಮಾಡೋಕ್ಕೆ ಮೂಡೇ ಇಲ್ಲ, ಹಾಗಾಗಿ ಅಟ್ಲೀಸ್ಟ್ ಕ್ಲೀನಾಗಿ ಜೋಡಿಸಿಟ್ಕೊಂಡ್ರೆ ಇನ್ನೊಂದು ದಿನ ಐರನ್ ಮಾಡ್ಬೋದು ಅಂತ. ಒಂದೊಂದು ಸಲ ನಾನು ಐರನ್ ಮಾಡೋದು ಇಲ್ಲ, ಹಾಗೆ ಇಟ್ಬಿಡ್ತೀನಿ. ಕಾಟನ್ ಸೀರೆಗಳು ಮಾತ್ರ ಐರನ್ ಮಾಡ್ತೀನಿ. ರೇಷ್ಮೆ ಸೀರೆಗಳನ್ನ ನಾನು ಐರನ್ ಮಾಡಲ್ಲ. ನಾನು ಹೋಗೋ ಟೈಮಲ್ಲಿ ಮೇಲ್ಗಡೆ ಒಂದು ಸಲ ಒಂದು ಬಿಳಿ ಬಟ್ಟೆ ಹಾಕ್ಕೊಂಡು ಐರನ್ ಮಾಡ್ತೀನಿ. ನಾನು ಐರನ್ ಮಾಡೋಕ್ಕೆಲ್ಲ ಹೊರಗಡೆ ಕೊಡೋದು ಆ ಥರ ಎಲ್ಲ ನಾನು ಕೊಡಲ್ಲ, ನಾನೇ ಮಾಡ್ತೀನಿ. ಕಾಟನ್ ಸೀರೆ ಮಾತ್ರ ಐರನ್ ಮಾಡಿ ಇಡ್ತೀನಿ. ಬಾಕಿ ರೇಷ್ಮೆ ಸೀರೆಗಳನ್ನ ನಾನು ಐರನ್ ಮಾಡಲ್ಲ, ಯಾಕಂದರೆ ಅದು ಪದೇ ಪದೇ ಆ ಮಡಿಕೆನ ಬದಲಾಯಿಸ್ತಾ ಇರಬೇಕಾಗುತ್ತೆ. ಹಾಗಾಗಿ
ಹೋಗೋ ಟೈಮಲ್ಲಿ ನಾನು ಬೇಕಾದರೆ ಆ ಥರ ಐರನ್ ಮಾಡಿ ಉಟ್ಕೊಂಡು ಹೋಗ್ತೀನಿ. ಈ ಥರ ಎಲ್ಲ ಮಡಚಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಈಗ ಬೀರಿಗೆ ಹಾಕ್ತೀನಿ. ಐರನ್ ಮಾಡೋದನ್ನು ಮಾತ್ರ ಇಲ್ಲಿ ಐರನ್ ಸ್ಟ್ಯಾಂಡ್ ಮೇಲೆ ಇಡ್ತೀನಿ. ನಮ್ಮ ಮನೆಯವ್ರದ್ದು ಎಲ್ಲ ಒಂದು ಕಡೆ ಜೋಡಿಸಿ ಇಟ್ಟಿದ್ದೀನಿ. ಅದರಲ್ಲಿ ಯಾವುದು ವಾಷಿಗೆ ಹಾಕಬೇಕು ಅಂತ ಹೇಳಿ ಅವ್ರನ್ನ ಕೇಳಿ ವಾಷಿಗೆ ಹಾಕ್ತೀನಿ. ಒಂದೊಂದು ಸಲ ಹಾಕಿರೋದೆಲ್ಲ ಅವ್ರು ವಾಷಿಗೆ ಒಂದೊಂದು ಸಲ ಹಾಕಲ್ಲ. ಒಂದು 2 ಸಲ ಹಾಕಿದ್ಮೇಲೆ ವಾಷಿಗೆ ಹಾಕ್ತಾರೆ. ಪದೇ ಪದೇ ವಾಶ್ ಮಾಡಿದ್ರೆ ಬಟ್ಟೆ ಹಾಳಾಗುತ್ತೆ ಅಂತ. ಆಮೇಲೆ ಸುಮಾರು ಹೊತ್ತಾಯಿತು. ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಒರೆಸಿ ಕ್ಲೀನ್ ಮಾಡಿ ಅದನ್ನೆಲ್ಲ ಒಂದು ಸಲ ಜೋಡಿಸಿ ನಾನು ಬಟ್ಟೆನೆಲ್ಲ ಬೀರಿಗೆ ಹಾಕಿ ಬಂದೆ. ಮತ್ತು ಬೆಡ್ಶೀಟ್ ಕೂಡ ತೆಗೆದಿತ್ತಲ್ಲ ಅದೆಲ್ಲ ತೆಗೆದು ಮೇಲ್ಗಡೆ ನೆಲ ಒರೆಸೋದಕ್ಕೆ ಮಿಷನ್ ಕೂಡ ಹಾಕಿ ಬಂದೆ. ತುಂಬ ಗಲೀಜಾಗಿದೆ. ಕಸ ಹೊಡೆದು ಹಾಕಬೇಕಾಗಿತ್ತು. ಇನ್ನೊಂದು ದಿನ ಯಾವತ್ತಾದರೂ ಕಸ ಹೊಡೆದು ಒಂದು ಸಲ ನಾನೇ ಒರೆಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಈಗ ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ. ಚಟ್ನಿ ಸಾಂಬಾರು ಮಾಡಲ್ಲ, ಅದಕ್ಕೇ ಸ್ವಲ್ಪ ಈರುಳ್ಳಿ ಹಾಕಿ ಈರುಳ್ಳಿ ಇಡ್ಲಿ ಮಾಡೋಣ ಅಂತ ಹೇಳಿ ಈರುಳ್ಳಿ ಇಡ್ಲಿನ ಮಾಡೋದಕ್ಕೆ ಈರುಳ್ಳಿನ ಹೆಚ್ಚ್ತಾ ಇದ್ದೀನಿ. ಇವ್ರು ಬರ್ತಾರೆ ಅಂತ ಕಾಯ್ತಾ ಇದ್ದೆ. ಇಡ್ಲಿನೂ ಕೂಡ ಬೇಯಿಸಿ ತೆಗೆದು ನಾನು ಹಾಟ್ ಬಾಕ್ಸಲ್ಲಿ ಹಾಕಿಟ್ಟು ಬಂದಿದ್ದೀನಿ. ಊರಿಂದ ಹುಣಸೆಹಣ್ಣು ತಂದು ಎಷ್ಟೊಂದು ದಿನ ಆಯಿತು. ಅದರಲ್ಲಿ ಅರ್ಧ ಸೋಸಿದ್ದೆ, ಅರ್ಧ ಇನ್ನೂ ಸೋಸೋದು ಮುಗ್ದೇ ಇರಲಿಲ್ಲ. ಇವತ್ತು ಅವ್ರು ಬರೋ ತನಕ ಹೊರಗಡೆ ಕುತ್ಕೊಂಡು ಸೋಸೋಣ ಅಂತೇಳಿ ಹೊರಗಡೆ ತಂದು ಸೋಸಿ ಅದನ್ನು ಇವತ್ತು ಫುಲ್ ಮುಗಿಸಿದೆ. ನನ್ನ ಚೂರೇ ಇತ್ತು. ಅದು ಹಾಗೆಯೇ ಒಂದೊಂದು ಕೆಲಸ ಪೆಂಡಿಂಗ್ ಇಟ್ಬಿಟ್ರೆ ಅದು ಮುಗಿಯೋದೇ ಇಲ್ಲ, ಹಾಗಾಗುತ್ತೆ. ಇವತ್ತು ಏನಾದರೂ ಆಗಲಿ ಅಂತೇಳಿ ಮುಗಿಸ್ತಾ ಇದ್ದೀನಿ. ನಾನು 3 kg ಹುಣಸೆಹಣ್ಣು ತೊಗೊಂಡಿದ್ದೆ ಅಲ್ಲ, ಅದರಲ್ಲಿ ಎಷ್ಟು ಬೀಜ ಬಂದಿತ್ತು ಗೊತ್ತಾ? 2 ಬೀಜ ಸಿಕ್ಕಿತ್ತು. ಒಂದು ಸ್ವಲ್ಪ ಮಾತ್ರ ಅದರ ದಾರ ಇತ್ತು ಅಷ್ಟೇ. ತುಂಬ ಚೆನ್ನಾಗಿತ್ತು ಹುಣಸೆಹಣ್ಣು. ಮತ್ತು ತುಂಬ ಹುಳಿ ಇದೆ ಹುಣಸೆಹಣ್ಣು. ಒಂಚೂರು ಹಾಕಿದ್ರೆ ಸಾಕು, ಹುಳಿ ಆಗಿಬಿಡುತ್ತೆ. ಚಟ್ನಿ ಸ್ವಲ್ಪ ಹುಳಿ ಆಗಿತ್ತು. ಹೊಸ ಹುಣಸೆಹಣ್ಣು ಹಾಕಿ ಮಾಡೋಣ ಅಂತೇಳಿ ಮಾಡಿ ನೋಡಿದೆ, ಸ್ವಲ್ಪ ಹುಳಿ ಆಗಿಬಿಟ್ಟಿತ್ತು. ನಮ್ಮ ಮನೆಯವರು ಕಾಫಿ ಕುಡಿಬೇಕು ಅಂತ ಅನಿಸಿತ್ತಂತೆ. ಹಾಗಾಗಿ ಅವರು ಕಾಫಿನ ಮಾಡಿದ್ರು ನನಗೆ ಮತ್ತು ಅವರಿಗೆ. ಇಡ್ಲಿ ಅಂದರೆ ಗೊತ್ತಲ್ವ, ರಾಶಿ ಪಾತ್ರೆಗಳಾಗಿತ್ತು. ನಾನೇನು ಮಾಡ್ತೀನಿ ಅಂದರೆ ಒಂದೊಂದು ಸಲ ಪಾತ್ರೆಗಳನ್ನ ಮಧ್ಯೆ ತೊಳ್ಕೊತೀನಿ. ಇವತ್ತು ಬೇರೆ ಕೆಲಸ ಇತ್ತಲ್ವ, ಮೇಲೆಲ್ಲ ಕ್ಲೀನ್ ಮಾಡಿ ಬಂದೆ. ಹಾಗಾಗಿ ನಾನು ಪಾತ್ರೆಗಳು ಏನೂ ತೊಳೆದಿರಲಿಲ್ಲ. ಒಂದು ರಾಶಿ ಪಾತ್ರೆನ ಒಟ್ಟು ಹಾಕ್ಕೊಂಡು ಈಗ ಪಾತ್ರೆನ ತೊಳಿತಾ ಇದ್ದೀನಿ. ಹಾಗೆ ನಮ್ಮ ಮನೆಯವರು ಮಧ್ಯಾಹ್ನ ಊಟಕ್ಕಿರಲ್ಲ. ನಾನು ಹೊಸನಗರ ಇಲ್ಲ ಶಿವಮೊಗ್ಗ ಎರಡರಲ್ಲಿ ಒಂದು ಕಡೆ ಹೋಗಬೇಕು ಅಂತ ಹೇಳಿದ್ರು. ಹಾಗಾಗಿ ನಾನು ಮಧ್ಯಾಹ್ನ ಅಡುಗೆ ಏನೂ ಇರಲಿಲ್ಲಲ್ಲ, ನಾನೇನು ಅಡುಗೆನೂ ಮಾಡಲಿಲ್ಲ. ನಾನು 2 ಇಡ್ಲಿನ ತಿಂದು ಒಂದು ಸ್ವಲ್ಪ ರಾಗಿ ಗಂಜಿ ಮಾಡಿಕೊಂಡು ಅದನ್ನು ಕುಡಿದೆ ಅಷ್ಟೇ. ಇವರಿದ್ದಿದ್ರೆ ಮತ್ತು ಅಡುಗೆ ಮಾಡಬೇಕಾಗಿತ್ತು. ನಂಗೆ ಅಡುಗೆ ಮಾಡೋಕ್ಕೂ ಮೂಡಿರಲಿಲ್ಲ. ಚಿನ್ನಿ ಹೋಗಿದ್ದಕ್ಕೂ ಸ್ವಲ್ಪ ಬೇಜಾರಾಗ್ತಾಯಿತ್ತು. ಅವಳು ಬಂದಾಗ ನಾವು ಒಂದೊಳ್ಳೆ ಟೈಮ್ ಕಳೀತಾ ಇದ್ವಿ. ಯಾವಾಗಲೂ ಶಿವಮೊಗ್ಗ ಹೋಗೋಣ, ಅಲ್ಲಿಗೆ ಹೋಗೋಣ, ಇಲ್ಲಿಗೆ ಹೋಗೋಣ ಅಂತ ಏನೇನೋ ಪ್ಲ್ಯಾನ್ ಮಾಡಿದ್ವಿ. ನಾವು ಮಾಡಿರೋ ಪ್ಲ್ಯಾನ್ ಎಲ್ಲ ಉಲ್ಟಾ ಸೀದಾ ಆಯಿತು. ಅಟ್ಲೀಸ್ಟ್ ಹಬ್ಬ ಸಹಿತ ನಾವು ಮನೇಲಿ ಮಾಡೋಕ್ಕೆ ಆಗಲೇ ಇಲ್ಲ. ತುಂಬ ಜನ ಹುಷಾರಿಲ್ಲ ಅಂತ ಅಂದಾಗ ಪಾಪ ರೆಸ್ಟ್ ತೊಗೊಳ್ಳಿ ಅಂತ ಹೇಳ್ತಾ ಇದ್ದರು. ಇಷ್ಟೆಲ್ಲ ಕೆಲಸ ಇಟ್ಕೊಂಡು ಎಲ್ಲಿಂದ ಅಂತ ರೆಸ್ಟ್ ತೊಗೊಳೋದು. ನಮ್ಮ ಹೆಣ್ಮಕ್ಳಿಗೆ ರೆಸ್ಟ್ ಅನ್ನೋದು ಯಾವಾಗಲೂ ಸಿಗೋದೇ ಇಲ್ಲ ಅಂತ ಅನಿಸುತ್ತೆ. ಏನು ಮಾಡದೇ ಇರೋಕ್ಕೂ ಬರೋದಿಲ್ಲ. ತಿಂಡಿ ಮಾಡಲೇಬೇಕು. ತಿಂಡಿ ಮಾಡದೇ ಇರೋಕ್ಕೆ ಬರುತ್ತಾ? ಇಲ್ಲ ಮಧ್ಯಾಹ್ನ ಅಡುಗೆ ಮಾಡಲೇಬೇಕು. ಒಂದು ಹೊತ್ತೇನಾದರೂ ಹೋಟ್ಲಿಂದ ತಂದು ತಿನ್ಬೋದು, 3 ಹೊತ್ತು ತಿನ್ನೋಕ್ಕಾಗಲ್ಲಲ್ಲ. ಹಾಗಾಗಿ ಎಲ್ಲಿಂದ ರೆಸ್ಟ್ ತೊಗೊಳ್ಳೋದು. ಕೆಲಸನೇ ಬೇಗ ಬೇಗ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಅದೇ ಮಲಗೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ಟೆನೂ ಅಷ್ಟೇ ಬೆಳಗ್ಗೆನೇ ವಾಷಿಂಗ್ ಮಷೀನಿಗೆ ಹಾಕಿದ್ದೆ. ಮದುವೆ ಮನೆದೆಲ್ಲ ಬಟ್ಟೆಗಳು ನಮ್ಮ ಮನೆಯವ್ರದ್ದಿತ್ತು, ಚಿನ್ನಿದು ಒಂದಷ್ಟು ಬಟ್ಟೆಗಳಿತ್ತು, ಅದೆಲ್ಲ ವಾಷಿಗೆ ಹಾಕಿ ಈಗ ಒಣಗಿಸ್ತಾ ಇದ್ದೀನಿ. ಹಾಗೆಯೇ ಇವತ್ತಿನ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.